ಈಗ ಅನೇಕರ ಮೊಬೈಲ್ಗಳಿಗೆ ಒಂದೊಂದು ಫೋನ್ ಬರಾಕತ್ತಾವ. ಇಲ್ಲೇ ನಮ್ಮ ಗೋಕಾಕ ತಾಲೂಕಿನಾಗ ಕೆಲವು ಕಂಪ್ಲೇಂಟ್ಗಳು ಆಗಾಕತ್ತಾವ, ಪ್ರಕರಣಗಳು ನಮ್ಮ ಮುಂದೆ ಬರಾಕತ್ತಾವ. ಬೆಳಗಾವಿ ಜಿಲ್ಲೆದಾಗೂ ಆಗಿರಬೇಕು, ಕರ್ನಾಟಕ ರಾಜ್ಯದಲ್ಲಿಯೂ ಆಗಿರಬೇಕು. ಆ ಫೋನ್ಗಳು ಹೆಂಗೆ ಬರ್ತಾವೆ ಅನ್ನೋದು ಒಂದು ತಿಳಿಸಿ ಅದನ್ನು ಕೇಳ್ರಿ. ನಿಮಗೆ ಒಂದು ಅನಾಮಧೇಯ ನಂಬರ್ ಫೋನ್ ಬರ್ತೈತೆ, ನಾವು CBIದಿಂದ ಮಾತಾಡೋದು, ನಾವು ಕ್ರೈಮ್ ಬ್ರ್ಯಾಂಚದಿಂದ ಮಾತಾಡೋದು, ನಾವು CIDದಿಂದ ಮಾತಾಡೋದು, CPI DSP ಮಾತಾಡೋದು. ಇವು ಸುಳ್ಳು ಕಾಲ್ಗಳನ್ನು ಮಾಡಿ ಮತ್ತೇನು ಹೇಳ್ತಾರೆ ಮುಂದ್ರಿ, ನೀವು ಡ್ರಗ್ಸ್ ಕೇಸದಲ್ಲಿ ಸಿಕ್ಕಿದ್ದೀರಿ, ನೀವು ಲೇವಾದೇವಿ ವ್ಯವಹಾರಗಳಲ್ಲಿ ಸಿಕ್ಕಿದ್ದೀರಿ, ನೀವು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಸಿಕ್ಕಿದ್ದೀರಿ, ನಿಮ್ಮ ಮೇಲೆ FIR ಆಗೈತಿ, ಇನ್ನು ನಿಮ್ಮನ್ನು ಅರೆಸ್ಟ್ ಮಾಡೋಕೆ ಬರಾಕತ್ತೀವಿ, ನಿಮ್ಮದು ಎಲ್ಲೈತಿ ಲೊಕೇಶನ್ ಸಹಿತ ಕಂಡು ಹಿಡ್ದೇವಿ, ಇನ್ನು ನಿಮ್ಮನ್ನು ಒಳಗೆ ಹಾಕ್ತೀವಿ. ನೀವು ಒಳಗೆ ಹಾಕೋಕ್ಕಿಂತ ಬಚಾವ್ ಆಗ್ಬೇಕಾದ್ರೆ ನಮ್ಮ ಹಿರಿಯ ಅಧಿಕಾರಿ ಅದಾರ, ಅವ್ರದ್ದು ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ರಿ ಅಂದಾಗ ಅವ್ರಿಗೆ ಮಾತಾಡೋಕೆ ಹೋಗ್ತಾವ ಅಂಜಿ ಪಾಪ. ಇವರು ತಪ್ಪ ಮಾಡಿರೋದಿಲ್ಲ, ಭಯಭೀತರಾಗ್ತಾವ. ಯಾರೋ ಮಾಡಿದ ತಪ್ಪಿಗೆ ನಮಗೇನು ಶಿಕ್ಷೆಪ್ಪ ಅಂತೇಳಿ ಆ ಹಿರಿಯ ಅಧಿಕಾರಿಗೆ ಫೋನ್ ಮಾಡ್ತಾರೆ. ಅವನೊಬ್ಬ ಮಹಾಕಳ್ಳ ಎರಡು ಚಂದ ಮಾತಾಡ್ತಾನೆ ನೋಡ್ರಿ. ಈಗಾಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ಯಾರ. ಈಗ ನಾನು ಇನ್ಸ್ಪೆಕ್ಟರ್ ಮಾತಾಡೋದು DSP ಕೇಳ್ರದಾವ. ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಂದು ಸೂಚನೆ ಹೇಳ್ತಾನೆ, ನಿನಗಲ್ಲಿ ಬಿಡಾಕೆ ಹೇಳ್ತಾನೆ, ಅದು ಅವ್ರು ಏನು ಹೇಳ್ತಾರೆ ಕೇಳಂತ ಹೇಳಿದಾಗ ಸಬ್ ಇನ್ಸ್ಪೆಕ್ಟರ್ ಫೋನ್ ಹೋಗ್ತೈತಿ. ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಫೋನ್ ಮಾಡ್ತಾನೆ, ನಾನು ಕ್ರೈಮ್ ಬ್ರ್ಯಾಂಚ್ ಬಾಂಬೆ ಹೈದರಾಬಾದ್ದಿಂದ ಮಾತಾಡೋದು, ನಿನ್ನ ಮೇಲೆ FIR ಆಗೈತಿ, ಅರೆಸ್ಟ್ ಮಾಡ್ತೀನಿ, ನೀ ಅರೆಸ್ಟ್ದಿಂದ ಬಚಾವ್ ಆಗ್ಬೇಕಾರೆ ಇಂತಿಷ್ಟು ದುಡ್ಡು ಈ ನಂಬರ್ಗೆ ಹಾಕಬೇಕು. ಹಾಕಿದವರು ಅದಾರ, ಲಕ್ಷರ ಗಂಟಲೆ ದುಡ್ಡು ಕಳ್ಕೊಂಡವ್ರು ಅದಾರ. ಎಷ್ಟು ಹುಚ್ಚರದಿರಿ ನೀವು. ನಿಮಗೆ ನೇರವಾಗಿ ಅಂಥ ಕಾಲ್ ಬಂದಾಗ ತಕ್ಷಣ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು, ಅದನ್ನು ಪರಾಮರ್ಶೆಗೊಳಿಸಬೇಕು. ನಿಮಗೆ ಏನಾದರೂ ಅಂಥ ಪ್ರಕರಣ ದಾಖಲಾದರೆ ತಕ್ಷಣ ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವುದಿಲ್ಲ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಬಗ್ಗೆ ಮೊದಲು ನಿಮ್ಮ ಚಲನವಲನ ವಿಚಾರಣೆ ಮಾಡ್ತಾರೆ ತಿಳ್ಕೋರಿ. ಯಾವುದೇ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾದ್ರೆ ಫೋನ್ ಮುಖಾಂತರ ಅರೆಸ್ಟ್ ಮಾಡೋದಿಲ್ಲ, ದಾಖಲೆ ನ್ಯಾಯಾಲಯದ ಆದೇಶದ ಮುಖಾಂತರ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಇಂಥ ಸುಳ್ಳು ಫೇಕ್ ಫೋನ್ಗಳನ್ನು ಮಾಡಿ ಅನೇಕ ಯುವಕರನ್ನು ಯಮಾರಿಸಿದಾರ, ಅನೇಕ ಜನರನ್ನು ಇದರಾಗ ಬಲಿಪಶು ಮಾಡಿದಾರ. ಕೆಲವರು ಲಕ್ಷ ರೂಪಾಯಿ ಹಾಕಿ ಮಾಯ ಆಗ್ಯಾರ, ಹುಚ್ಚರಾಗ್ಯಾರ. ಅದರ ಸಲುವಾಗಿ ಪ್ರತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೀನಿ, ಕರ್ನಾಟಕ ರಾಜ್ಯದ ಪ್ರತಿ IPS ಕೇಡರ್ ಆದವರು ಒಂದೊಂದು ಪ್ರೆಸ್ ಮೀಟ್ ಮಾಡಿ ಈ ವಿಷಯ ಬಗ್ಗೆ ಹೇಳ್ರಿ, ಜನರಿಗೆ ಜಾಗೃತ ಮೂಡಿಸ್ರಿ. ಅವರಿಂದ ತಾಲೂಕಾ DSP ಹೇಳಿ, DSP ಹೇಳಿದ ತಕ್ಷಣ CPI ಹೇಳಿ. ಇಂಥ ಕಳ್ಳಕಾಕರು ಸುಳ್ಳಿನಿಂದ ಭಯಭೀತಗೊಳಿಸಿ ಲಕ್ಷಾಂತರ ರೂಪಾಯಿ ದುಡ್ಡು ಹೊಡೆದು ಅನೇಕ ಉದಾಹರಣೆಗಳು ಸಹಿತ ನಮ್ಮಲ್ಲಿ ಅದಾವ. ಅಂಥ ಯಮಾರಿಸುವವರಿಗೆ ಬುದ್ಧಿ ಕಲಿಸುವ ಸಲುವಾಗಿ ನೀವು ಗಟ್ಟಿ ಆಗ್ಬೇಕಲ್ರಿ. ಕೇವಲ ಪೊಲೀಸರ ಮಾಡ್ಬೇಕಂತಲ್ಲ, ನೀವು ಮಾತಾಡುವಾಗ ಹೇಳಬೇಕು, ನೀ ಎಲ್ಲಿಂದ ಮಾತಾಡಕತ್ತಿ, ಇಲ್ಲಿ ಬಾ, ಈ ಲೊಕೇಶನ್ದಾಗ ಅದನ್ನು ಬಾ ನನ್ನ ಕಡೆ ಅಂತ ಹೇಳ್ರಿ. ಅವ್ರನ್ನ ಕರ್ಸ್ಕೋರಿ. ಸ್ಥಳೀಯ ಪೊಲೀಸರ ಸಹಾಯದಿಂದ ಅವರನ್ನೇ ಅರೆಸ್ಟ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಂದ್ರೆ ಹೆದರ್ತೀರಿ ಯಾಕ್ರಿ? ನೀವು ಅಪರಾಧಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ, ಅಂಥ ಡ್ರಗ್ಸ್ ಮಾರುವಂಥ ದಂಧೆಯಲ್ಲಿ ಭಾಗಿಯಾಗಿಲ್ಲ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ನೀವು ಭಾಗಿಯಾಗಿಲ್ಲ. ಭಾಗಿಯಾಗಲಿಲ್ಲವೆಂದರೆ ಅಂಜಿಕೆ ಏಕೆ? ನೇರವಾಗಿ ಬಾ, ಇಲ್ಲೇ ಅದನ್ನೇ ಅರೆಸ್ಟ್ ಮಾಡಂತೇಳಿ ಸ್ಥಳೀಯ ಪೊಲೀಸರಿಗೆ ತಿಳಿಸ್ರಿ. ಇವರ ಬಣ್ಣ ಬಯಲಾಗ್ತೈತಿ. ಇದು ಭಾಳ ದಿವಸದಿಂದ ನಡೆಯಾಕತೈತಿ. ಇವತ್ತು ನಮ್ಮ ಗಮನಕ್ಕೆ ಬಂದಾಗ ಈ ಸುದ್ದಿ ಬಿತ್ತರಿಸಾಕತ್ತೀನಿ. ಇನ್ನಾದರೂ ಎಚ್ಚರಾಗ್ರಿ. ಇಂಥ ಕಾಲ್ಗಳು ಬಂದಾಗ ತಕ್ಷಣ ನಮಗೂ ಸಹಿತ ಸಂಪರ್ಕ ಮಾಡಿರಿ, ನಾವು ನಿಮ್ಮ ಜೊತೆ ಸಹಾಯ ಮಾಡ್ತೀವಿ ಅನ್ನೋದೇ ಖಡಕ ಜವಾರಿ ಕಾಕನ ವಿಷಯ. ಮತ್ತೊಂದು ಖಡಕ ಜವಾರಿ ಸುದ್ದಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ, ಫೇಸ್ಬುಕ್ದಾಗ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ನಮಸ್ಕಾರ.